ಕುಲವೆಂದು ಒಡೆದಾಡಿದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂದು 16ನೇ ಶತಮಾನದಲ್ಲಿ ಸಾರಿದ ಭಕ್ತ ಕನಕದಾಸರಿಗೆ ನನ್ನ ಪಾದ ಕ್ರಮಕ್ಕೆ ನಮಸ್ಕರಿಸುತ್ತಾ, ಇವತ್ತೇನು ಕರ್ನಾಟಕ ಸರ್ಕಾರದ ವತಿಯಿಂದ ತಾಲೂಕು ಆಡಳಿತ ಮಂಡಳಿಯಿಂದ ದಿನಾಂಕ 8/11/2025 ಶನಿವಾರ ಬೆಳಗ್ಗೆ 10 ನಮ್ಮ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ ಹಾಗೂ ನಮ್ಮ ತಾಲೂಕು ಕಚೇರಿ ಮುಂಭಾಗದಲ್ಲಿ, ತಾಲೂಕು ಕಚೇರಿ ಮುಂಭಾಗ ಅಂದರೆ ಹೊಸಕೋಟೆ ತಾಲೂಕು ಬಸ್ ಸ್ಟ್ಯಾಂಡು ಕಚೇರಿ ಮುಂಭಾಗದಲ್ಲಿ ಕಂಚಿನ ಒಂದು ಕನಕದಾಸರ ಪುತ್ಥಳಿಕೆ ಅನಾವರಣ ಏರ್ಪಡಿಸಿದ್ದು, ಎಲ್ಲ ನಮ್ಮ ಕುರುಬ ಸಮಾಜ ಬಂಧುಗಳಿಗೆ ನನ್ನ ಸಂದೇಶ ಏನೆಂದರೆ, ಪ್ರತಿಯೊಬ್ಬ ಮಾನವನು ಹುಟ್ಟುತ್ತಾನೆ, ಸಾಯ್ತಾರೆ. ಆದರೆ ಸಮಾಜದಲ್ಲಿ ಒಂದು ಮಹಾಪುರುಷರ ಪುತ್ಥಳಿಕೆ ಅನಾವರಣ ಆಗಬೇಕಾದ್ರೆ ಇದರಲ್ಲಿ ಪಕ್ಷ ಭೇದ ಬಿಟ್ಟು ಸಮಾಜ ಎಲ್ಲ ಮುಖಂಡರುಗಳು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಸಮಾಜದ ರಾಜಕೀಯ ಧುರೀಣರು ಬರ್ತಾ ಇದ್ದಾರೆ. 8ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಕನಕನಗರದಲ್ಲಿರುವಂಥ ಒಂದು ಆಲ್ಮತ ಸಂಘ ಅಂತ ಇದೆ. ಆ ಆಲ್ಮತ ಸಂಘದಿಂದ ಕನಕದಾಸರ ಒಂದು ಫೋಟೋ ಇಟ್ಟು ಬೆಳ್ಳಿ ರಥದ ಮೂಲಕ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಇಲ್ಲಿಂದ ಆಲ್ಮತ ಅನ್ನೋದು ಕನಕನಗರದ ಒಂದು ಹೊಸಕೋಟೆ ಟೌನ್ ಕನಕರದ ಆಲ್ಮತ ಒಂದು ಸಂಘದಿಂದ ಇಲ್ಲಿಂದ ಮೆರವಣಿಗೆ ಮುಖಾಂತರ ಹೋಗಿ KEB ಸರ್ಕಲಲ್ಲಿ ಅಲ್ಲಿಂದ ಜನ ಎಲ್ಲ ಸೇರ್ತಾರೆ. ಅಲ್ಲಿಂದ ಮುಖ್ಯ ಗಣ್ಯ ವ್ಯಕ್ತಿಗಳಾದ ಕರ್ನಾಟಕ ಸರ್ಕಾರದ QNX ಅಧ್ಯಕ್ಷರು ಮತ್ತು ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡರು, ಅದಾನಂತರ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಮಾನ್ಯ HM ರೇವಣ್ಣವರು, ಅವರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಅವರು ಸಹ ಬರ್ತಾ ಇದ್ದಾರೆ. ಆ ಉಸ್ತುವಾರಿ ಸಚಿವರಾದ KH ಮುನಿಯಪ್ಪನವರು, ಸಂಸದರಾದ ಮಾನ್ಯ ಸುಧಾಕರ್ ಅವರು, ಮತ್ತು ನಮ್ಮ ಸಮಾಜ ಬೈತಿ ಸುರೇಶ್ ಅವರು, ಇನ್ನು ನಮ್ಮ ಸಮಾಜ ಹಿರಿಯ ಮುಖಂಡರು ಅಲ್ಲಿ KEB ಸರ್ಕಲ್ ಮುಖಾಂತರವಾಗಿ ಮೆರವಣಿಗೆ ಮುಖಾಂತರವಾಗಿ ಡೊಳ್ಳು ಕುಣಿತ, ಜಾನಪದ ಕಲಾವಿದಗಳು, ಮತ್ತು ನಮ್ಮ ಕುರೂರುಪೇಟೆಯಲ್ಲಿ ನಮ್ಮ ಕೋಳಿ ರಾಜಣ್ಣ ಅಂತ ಒಬ್ಬರಿದ್ದಾರೆ. ಅವರು ಕೋಳಿ ರಾಜಣ್ಣ ಅವರು ಮಾಜಿ ಪುರಸಭೆ ಅಧ್ಯಕ್ಷರು. ಅವರು ಸಹ ಈ ಒಂದು ಮೆರವಣಿಗೆ ಮೆರುಗು ಕೊಡಬೇಕಾದ್ರೆ ಒಂದು ಹುಲಿವ್ಯಾಸ ಮತ್ತು ಡಿಕಾಮರಿಗಳನ್ನು ಅವರು ಸಹ ನಾನು ಮಾಡ್ತೀನಿ. ಈ ಸಮಾಜಕ್ಕೆ ನಾನು ಒಂದು ಕಲಾ ತಂಡ ಕರ್ಕೊಂಡ್ಬಂತೀನಿ ಅಂತ ಹೇಳ್ತಾರೆ. ಅವರು ಸಹ ಎಲ್ಲ ತಂಡದ ಮುಖಾಂತರವಾಗಿ ಸೀದಾ ಮೆರವಣಿಗೆ ಮುಖಾಂತರ ಹೂಮಂಡಿ ಸರ್ಕಲ್ನಿಂದ, ಅಲ್ಲಿಂದ KEB ಸರ್ಕಲ್, ಹೂಮಂಡಿ ಸರ್ಕಲ್ಲು, ಅಲ್ಲಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಿರ್ತೀವಿ. ಆ ವೇದಿಕೆಯಲ್ಲಿ ಎಲ್ಲ ಸಮಾಜದ ಮುಖಂಡರುಗಳು ಮತ್ತು ಹಿರಿಯ ಮುಖಂಡರುಗಳೆಲ್ಲ ವೇದಿಕೆ ಮೇಲೆ ನಿಂತ್ಕೊಂಡು ಅಲ್ಲಿಂದ ಸಮಾಜದ ಏನಿದೆ ಅದು ಕನಕದಾಸ ಸಂದೇಶಗಳಾಗಲಿ, ಈ ರಾಜಕೀಯ ಧುರೀಣರು ಏನೇನು ತನ್ನ ಸಂದೇಶವನ್ನು ಮುಖಾಂತರವಾಗಿ ಸಾರ್ತಾರೆ ಅದನ್ನೆಲ್ಲ ಸಮಾಜ ಮುಖಂಡರುಗಳು ಹೆಚ್ಚಿನ ರೀತಿ ಬರ್ತಾರೆ. ಮತ್ತು ನಾನು ಇನ್ನೊಂದು ಏನಪ್ಪ ಅಂತ ಕೇಳಬೇಕಂದ್ರೆ, ಈ ಒಂದು ರಾಜಕೀಯ ದುರುದ್ದೇಶ ಯಾರು ಇಟ್ಕೊಳ್ಕೋಬೇಡ್ರಿ. ಕನಕದಾಸ ಅಂದರೆ ಅದು ಜಾತಿ ಇಲ್ಲ, ಅದು ನಾನು ಅಂತ ಅಹಂಕಾರ ಇಲ್ಲ. ಆ ಕನಕದಾಸನ ಪ್ರತಿಭೆಯನ್ನು ನೋಡಿಕೊಂಡು ಈ ಸಮಾಜದಲ್ಲಿ ಎಲ್ಲ ವರ್ಗದವರು, ಹಿಂದುಳಿದವರು ಕುರುಬ ಸಮಾಜರಾಗಲಿ, ಹಿಂದುಳಿದ ದಲಿತರಾಗಲಿ, ಬೇರೆ ಸಮಾಜದವರು ಎಲ್ಲರೂ ಈ ಒಂದು ಕನಕದಾಸರ ಪ್ರತಿಭೆ ಅನಾವರಣ. ಯಾಕಂದರೆ ಈ ಮನುಷ್ಯ ಹುಟ್ಟೋಗ್ತಾನೆ, ಸಾಯ್ತಾನೆ, ಆದರೆ ಈ ಆಕಾಶ ಭೂಮಿ ಇರೋ ಗಂಟ ಆ ಕನಕದಾಸರ ಪ್ರತಿಭೆ ಇದ್ದೇ ಇರ್ತದೆ. ನಾವು ಇರಲ್ಲ, ಆದರೆ 100 ವರ್ಷ ಆ ಕನಕದಾಸ ಪ್ರತಿಭೆ ಇದೆ. ಆ ಮಹಾಪುರುಷನ ಒಂದು ಪ್ರತಿಭೆಗೋಸ್ಕರ ತಾವೆಲ್ಲ ಹಿಂದುಳಿದ ಸಮಾಜರೆಲ್ಲ ಬನ್ನಿ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕನಕದಾಸರಿಗೆ ಅವ್ರಿಗೊಂದು ಸಂದೇಶ ಹೋಗ್ತದೆ. ಆ ಮಾನವ ಕುಲವ ಅದು ಒಬ್ಬ ಮನುಷ್ಯ ಸಾಮಾನ್ಯ ಮಾನವನು ಹುಟ್ಟಿ ದೈವ ಮಾನವನಾಗಿ ಬಾಳಿ ಬದುಕು ಅಂದರೆ ಭಾರಿ ಕಷ್ಟ ಅಂತ ಜಗತ್ತಿಗೆ ತೋರಿಸ್ಕೊಟ್ರು ಕನಕದಾಸರು. ಅಂತ ಕನಕದಾಸನ ಪ್ರತಿಭೆ ನೋಡ್ಕೊಂಬನ್ನಿ. ನಮ್ಮ ಮುಖ ನೋಡ್ಕೊಂಡು ಯಾರು ಬರಬೇಡ್ರಿ. ನಾವು ಮನುಷ್ಯರು ಏನೋ ಸುಳ್ಳು ಹೇಳ್ತೀವಿ, ರಾಜಕೀಯ ಮಾಡ್ತೀರಿ. ಆದ ಕನಕದಾಸರ ಮುಖ ನೋಡಿಕೊಂಡು ಆ ಕನಕನ ಒಂದು ತತ್ವಗಳು, ಆ ಕನಕದಾಸರ ವಚನಗಳನ್ನು ಕೇಳ್ತೀರಾ. ಆ ಕನಕದಾಸರು ಯಾವ ರೀತಿ ತಮ್ಮ ಭಕ್ತಿ ಸಾರವಾಗಿ ಏನೇನು ಹಾಡು ಹೇಳಿದ್ದಾರೆ ಅದನ್ನು ತಿಳ್ಕೊಂಡನ ಸಮಾಜದ ಎಲ್ಲ ಮುಖಂಡರುಗಳು ಪಕ್ಷ ಭೇದ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ರಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರಿ. ಪ್ರತಿಯೊಬ್ಬ ಕುರುಬ ಸಮಾಜನಿಗೂ ಹೆಸರು ಬರ್ತದೆ. ಬೇರೆ ನನಗಾಗಲಿ, ನಮ್ಮ ಮಾಜಿ ಅಧ್ಯಕ್ಷ ಸೀನಣ್ಣಗಾಗಲಿ, ನಮ್ಮ ಮುನ್ಷಾಮಣ್ಣಗಾಗಲಿ, ಇಲ್ಲಿ ಕೂತಿರೋ ಯಾರೋ ನಮ್ಮ ಅಧ್ಯಕ್ಷದ ಇವರೆಲ್ಲರಿಗೂ ಯಾರಿಗೂ ಬರೋದಿಲ್ಲ. ನಿಮಗೆ ಬರ್ತದೆ, ನಿಮ್ಮ ಕುರುಬ ಸಮಾಜಕ್ಕೆ ಹೆಸರು ಬರ್ತದೆ. ಅದಕ್ಕೆ ದಯವಿಟ್ಟು ತಮ್ಮೆಲ್ಲರಿಗೂ ಈ ದೂರದರ್ಶನ ಮುಖಾಂತರ ಕೈ ಮುಗಿದು ಕೇಳ್ತೀನಿ, ತಾವೆಲ್ಲ ಬನ್ನಿ.
ನಮ್ಮ ಸಮಾಜಕ್ಕೆ ಹೋರಾಟ ಮಾಡ್ರಿ. ನಾವೆಲ್ಲ ಕಷ್ಟ ಬಿದ್ದು ಮನೆ ಮಠ ಬಿಟ್ಟು ನಾವು ಇವತ್ತು ತಿಂಗಳಾನ್ಗಂಟೆ ನಾವು ಮನೆಗಳು ನಮ್ಮ ಮನೇಲಿ ಏನೇ ಕೆಲಸ ಕಾರ್ಯ ಇದ್ರು ನಮ್ಮ ಮನೇಲಿ ನಮ್ಮ ಮಕ್ಕಳು ಬಿಟ್ಟು ಸಮೇತ ನಾವು ಹೋರಾಡ್ತಾ ಇದ್ವಿ ಒಂದು ತಿಂಗಳಿಂದ 15 ದಿವಸದಿಂದ. ಅದು ದಯವಿಟ್ಟು ತಿಳ್ಕೊಂಡು ತಾವು ಕೈ ಮುಗಿದು ಕೇಳ್ತೀನಿ, ನಾನು ದುಃಖವಾಗಿ ಕೇಳ್ತೀನಿ, ದಯವಿಟ್ಟು ಎಲ್ಲ ನಮ್ಮ ಸಮಾಜ ಮುಖಂಡರು ಪಕ್ಷ ಭೇದ ಬಿಟ್ಟು ಬರ್ರಿ. ನಾವು ಅಷ್ಟೇ ಮನೆ ಬೆಳಿಗ್ಗೆ 8 ಗಂಟೆಗೆ ಬಂದ ಸೀನಣ್ಣಾಗಲಿ ಮುನ್ಷಾಮಣ್ಣಾಗಲಿ ನಾವೆಲ್ಲ ಏನು ಹೋರಾಡ್ತಾ ಇದ್ರಿ, ನಿಮ್ಮ ಸಮಾಜಕ್ಕೋಸ್ಕರ ಹೋರಾಡ್ತಾ ಇದ್ರಿ. ನಮ್ಗೆ ಯಾವುದು ಜಮೀನು ಬೇಕಾಗಿಲ್ಲ, ನಮ್ಗೆ ಯಾವುದು ರಾಜಕೀಯದಿಂದ ಆಸ್ತಿ ಬೇಕಾಗಿಲ್ಲ, ಇನ್ನು ನಮ್ಗೇನು ಯಾವುದು ಏನು ಬೇಕಾಗಿಲ್ಲ. ದೇವ್ರ ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ, ನಮಗೆಲ್ಲ ಪ್ರತಿಯೊಂದು ಇಲ್ಲಿ ಕೂತಿರೋ ಮುಖಂಡರಿಗೆಲ್ಲ ಕೊಟ್ಟಿದ್ದಾನೆ. ತಾವು ಜನ ಸೇರಿದಷ್ಟು ನಮಗೂ ಒಂದು ಆನಂದ. ಮುನ್ರಾಜಿಗಪ್ಪನಿಗೆ ಆನಂದ ಇಲ್ಲ, ಸೀನಣ್ಣಗೆ ಆನಂದ ಇಲ್ಲ. ನಿಮಗೇನು ಹೊಸಕೋಟೆ ತಾಲೂಕು ಕುರುಬ ಸಮಾಜ ಇದ್ರಲ್ಲ ನಿಮಗೆ ಹೆಸರು ಬರ್ತದೆ ಹೊತ್ತು ನಮಗೆ ಹೆಸರು ಬರೋದಿಲ್ಲ. ದಯವಿಟ್ಟು ಈ ದೂರದರ್ಶನ ಮುಖಾಂತರ ತಮ್ಮನ್ನು ಕೈ ಮುಗಿದು ಕೇಳ್ತೀನಿ, ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವಾಗ 2003 ನಮಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಜನ ನೋಡಿ, 2003 ನಮ್ಮ ಕುರುಬ ಸಮಾಜ ಇಷ್ಟು ಜನ ಇದೆ ಅಂತ ಹೇಳ್ಬಿಟ್ಟು ಮೇಲ್ವರ್ಗದ ಜನಾಂಗವರೆಲ್ಲ ಭಯಭೀತರಾಗ್ಬಿಟ್ರು. ಇಷ್ಟು ಜನ ಇದಾರಲ್ಲ, ಇಷ್ಟು ಜನಸಂಖ್ಯೆ ಇದೆಯಲ್ಲ, ಏನಪ್ಪ ನಮ್ಮ ರಾಜಕೀಯದಲ್ಲಿ ಏನಾಗೋಗ್ತದಂತ ಎಷ್ಟೋ ಜನಕ್ಕೆ ಮುಂದುವರೆದ ಜಾತಿಗೆ ಇದು ಭಯ ಬಂದ್ಬಿಡ್ತು. ಆ ರೀತಿ ಭಯ ಬರಬೇಕಾದ್ರೆ ನಾಳೆ ದಿವಸ ನಿಮಗೂ ಹಳ್ಳಿಗಳಲ್ಲಿ ಏನೇನೋ ತೊಂದರೆಗಳಾಗ್ತದೋ ಇಲ್ಲ ಗೊತ್ತಿಲ್ಲ. ನಾವು ಇವಾಗ ನಮಗೆ ಒಂದು 66-67 ವರ್ಷ ಆಗದೆ, ನಾವು 70 ವರ್ಷ ನಾವು ಸತ್ತೋಗ್ಬಿಡ್ತೀರಿ. ಮುಂದೆ ನಮ್ಮ ಪೀಳಿಗೆ ಚೆನ್ನಾಗಿ ಆಗಬೇಕು, ನಮ್ಮ ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ನಮಗೆ ಹೆಚ್ಚಿನ ಧೈರ್ಯ ಬರಬೇಕು ಅಂದರೆ ಈ ಒಂದು ಕನಕದಾಸರ ಒಂದು ಇದಕ್ಕೆ ತಾವು ಬಂದು ಈ ಕನಕದಾಸ ಜಯಂತಿನ ಯಶಸ್ವಿಗೊಳಿಸಿದ್ರೆ ನಿಮ್ಗೆಲ್ಲರಿಗೂ ನನ್ನ ಕೈ ಮುಗಿದು ಆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಒಂದು 2 ಮಾತು ಹೇಳೋದಕ್ಕೆ ನನಗೆ ಒಂದು ಇದಾಗ್ತದೆ. ಜೈ ಹಿಂದ್, ಜೈ ಭಕ್ತ ಕನಕದಾಸ, ಜೈ ಶ್ರೀಮನ್ ನಾರಾಯಣ.